ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ ವಿಶೇಷ ಸರಣಿ ವಂಚಕ ಕಂಪನಿಗಳು, ದ್ರೋಹಿ ಪಕ್ಷಗಳು, ಸ್ವತಂತ್ರ ಭಾರತದ ಬೃಹತ್ ಬಾಂಡ್ ಹಗರಣ ಈ ವಿಶೇಷ ಸರಣಿಯ ಎರಡನೇ ಕಂತಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ಈ ವಿಶೇಷ ಸರಣಿ ಏನಕ್ಕೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಈ ಎಲೆಕ್ಟ್ರಲ್ ಬಾಂಡ್ ಹಗರಣ ಸ್ವತಂತ್ರ ಭಾರತ ಕಂಡ ಅತಿದೊಡ್ಡ ಭ್ರಷ್ಟಾಚಾರ ಮಾತ್ರವಲ್ಲ, ಇಡೀ ನಮ್ಮ ಭಾರತದ ಪ್ರಜಾತಂತ್ರ ವ್ಯವಸ್ಥೆಯನ್ನೇ ಪಲ್ಲಟಗೊಳಿಸುವಂತಹ, ಸರ್ವಾಧಿಕಾರದ ಕಡೆಗೆ ಮತ್ತು ಜನರ ಬದುಕನ್ನು ದುರ್ಬರ ಮಾಡುವಂತಹ ದೀರ್ಘಕಾಲೀನ ಪರಿಣಾಮವುಳ್ಳಂತಹ ಒಂದು ಭ್ರಷ್ಟಾಚಾರದ ಹಗರಣ. ಆದ್ದರಿಂದ ಇದನ್ನು ಆಳವಾಗಿ ತಿಳ್ಕೊಳ್ಳುವಂತಹ ಹೊಣೆಗಾರಿಕೆ ಮತ್ತು ಕರ್ತವ್ಯ ನಮ್ಮೆಲ್ಲರ ಮೇಲಿದೆ. ಆದರೆ ನಮ್ಮನ್ನು ಆಳ್ತಿರುವ ಪಕ್ಷಗಳು ಈ ಭ್ರಷ್ಟಾಚಾರದ ಹಗರಣ ಇಷ್ಟು ಬಯಲಿಗೆ ಬಂದರೂ ಕೂಡ ಹೇಗಾದರೂ ಮಾಡಿ ಜನರನ್ನ ಅಂಥದ್ದೇನೂ ಆಗೇ ಇಲ್ಲ ಅಂತ ಅಂದ್ಬಿಟ್ಟು ಮೋಸಗೊಳಿಸೋ ಪ್ರಯತ್ನದಲ್ಲಿ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ಸಂಚಿಕೆಯಲ್ಲಿ ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ಅವರು ಹೆಂಗೆ ಈ ಒಟ್ಟಾರೆ ಭ್ರಷ್ಟಾಚಾರ ಹಗರಣದ ಬಗ್ಗೆ ಸುಳ್ಳುಗಳನ್ನ ಹೇಳ್ತಿದ್ದಾರೆ ಅನ್ನುವಂಥ ಒಂದು ಪ್ರಧಾನ ವಿಷಯದ ಬಗ್ಗೆ ಈ ಸಂಚಿಕೆಯಲ್ಲಿ ತಮ್ಮ ಜೊತೆ ಕೆಲವು ಮಾಹಿತಿಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬಯಸ್ತೇನೆ. ಅವರು ಇತ್ತೀಚೆಗೆ ಇಂಡಿಯಾ ಟುಡೇ ಕಾನ್ಕ್ಲೇವ್ನಲ್ಲಿ, ಚುನಾವಣೆ ಬಂತು ಅಂದರೆ ಈ ದೊಡ್ಡ ದೊಡ್ಡ ಕಮರ್ಷಿಯಲ್ ಟಿ ವಿ ಚಾನಲ್ಗಳು, ಅದರಲ್ಲೂ ಕೂಡ ಇಂಡಿಯಾ ಟುಡೇ ನಿಮಗೆ ಗೊತ್ತಿದೆ, ಅಂಬಾನಿಯವರೇ ನಡೆಸುವಂತಹ, ಅಂಬಾನಿಯವರು ನರೇಂದ್ರ ಮೋದಿಯವರ ತುಂಬ ಗಳಸ್ಯ ಕಂಠಸ್ಯ ಸ್ನೇಹಿತರು. ಇವತ್ತು ಒಟ್ಟಾರೆ ನಮ್ಮ ಆರ್ಥಿಕತೆ ಮತ್ತು ರಾಜಕೀಯವೇ ಅಂಬಾನಿ, ಅದಾನಿ, ಮೋದಾನಿ ಇವುಗಳು ಆಗಿದ್ದಾವೆ. ಅವರು ನಡೆಸುವಂತಹ ಈ ಟಿ ವಿ ಚಾನಲ್ ನಡೆಸಿದಂಥ ಒಂದು ಕಾನ್ಕ್ಲೇವ್ನಲ್ಲಿ ಮಾತಾಡ್ತಾ ಅಮಿತ್ ಶಾ ಅವರು ಯಾತಕ್ಕೆ ಚುನಾವಣಾ ಬಾಂಡ್ನ ಈ ವಿಷಯಗಳ ಬಗ್ಗೆ ಇಷ್ಟೊಂದೆಲ್ಲ ಕೂಗಾಡ್ತಿದ್ದೀರಾ? ಸುಪ್ರೀಂ ಕೋರ್ಟು ಆ್ಯಕ್ಚುಲಿ ಜಡ್ಜ್ಮೆಂಟ್ ಕೊಟ್ಟಿದ್ದರಿಂದ ತುಂಬ ಅನ್ಯಾಯ ಮಾಡಿಬಿಟ್ಟಿದೆ. ಇನ್ಫ್ಯಾಕ್ಟು ಚುನಾವಣೆಯಲ್ಲಿ ಕಪ್ಪು ಹಣಗಳ ಚಲಾವಣೆಗಳನ್ನು ತಡೆಯುವುದಕ್ಕೋಸ್ಕರ ಅಂತ ನಾವು ತಂದಿದ್ದು. ಇವತ್ತು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಬಂದಿದ್ದರೆ ಇದರ ಪರಿಣಾಮ ಏನಾಗುತ್ತಪ್ಪ ಅಂದರೆ ಮತ್ತೆ ಕಪ್ಪು ಹಣ ಚಲಾವಣೆ ಶುರುವಾಗುತ್ತೆ. ಹಾಗೂ ಏನು BJPನವರು ನಾವು ಸಿಕ್ಕಾಪಟ್ಟೆ ದುಡ್ಡು ತೊಗೊಂಡಿದ್ದೀವಿ ಅಂತ ಹೇಳ್ತಿದ್ದೀರಿ, ಬಟ್ ನೋಡಿ ಒಟ್ಟು ಅವ್ರು ಹೇಳ್ತಿರೋದು, ಇದನ್ನು ತಾವು ಪತ್ರಿಕೆಗಳಲ್ಲಿ ಓದಿರ್ತೀರಿ, ತಮ್ಮ ಪರದೆಯ ಮೇಲೂ ಕೂಡ ಅದರ ವಿವರಗಳು ಬರುತ್ತೆ, ನೀವು ನೋಡ್ಬೋದು. 2017ರಲ್ಲಿ ಚುನಾವಣಾ ಬಾಂಡ್ ಯೋಜನೆ ಬಂದಾದ ನಂತರದಲ್ಲಿ ಇದುವರೆ ತನಕ 20,000 ಕೋಟಿ ರೂಪಾಯಿ, ದಯವಿಟ್ಟು ಗಮನ ಕೊಟ್ಟು ಕೇಳಿ, ಇದು ಅಮಿತ್ ಶಾ ಗೃಹ ಮಂತ್ರಿ, ಸಾಂವಿಧಾನಿಕ ಹುದ್ದೆನಲ್ಲಿರೋರು, ಪಬ್ಲಿಕ್ ಮೀಟಿಂಗ್ನಲ್ಲಿ ಒಂದು ಕಾನ್ಕ್ಲೇವ್ನಲ್ಲಿ ಜವಾಬ್ದಾರಿಯಿಂದ ಮಾತಾಡ್ತಾ ಅವ್ರು ಹೇಳ್ತಿರೋವಂಥದ್ದು. ಎಲೆಕ್ಟ್ರಲ್ ಬಾಂಡ್ಗಳ ಒಟ್ಟು ವಹಿವಾಟು ಇದುವರೆ ತನಕ 20,000 ಕೋಟಿಗಳಷ್ಟಾಗಿದೆ. ಅದರಲ್ಲಿ BJPಗೆ ಬರೀ 6,000 ಕೋಟಿ ರೂಪಾಯಿ ಬಂದಿದೆ. ಉಳಿದ 14,000 ಕೋಟಿ ರೂಪಾಯಿ ಪಡೆದವರು ಯಾರು? ಚುನಾವಣಾ ಬಾಂಡಿನ ವಿವರಗಳು ಬರ್ತಿದ್ದಂಗೆ ನಮ್ಮದಿರಲಿ ವಿರೋಧ ಪಕ್ಷಗಳಿಗೆ ಮುಖ ತೋರಿಸೋದಕ್ಕೆ ಎಲ್ಲೂ ಕೂಡ ಜಾಗ ಇರೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ನಮಗೆ 6,000 ಕೋಟಿ ಬಂದಿರೋದ್ರಲ್ಲಿ ಅಂಥ ದೊಡ್ಡ ಆಶ್ಚರ್ಯ ಏನಿದೆ? 303 ಸದಸ್ಯರನ್ನು ಹೊಂದಿರುವಂಥ ಒಂದು ಪಕ್ಷ ನಮ್ಮದು. 303 ಸದಸ್ಯರು ಹೊಂದಿರೋ ನಮ್ಮ ಪಕ್ಷಕ್ಕೆ ಇಷ್ಟು 6,000 ಕೋಟಿ ಬರುತ್ತೆ ಅಂತಂದರೆ 242 ಸದಸ್ಯರನ್ನು ಹೊಂದಿರೋರಿಗೆ 14,000 ಕೋಟಿ ಹೆಂಗೆ ಬಂದ್ಬಿಡುತ್ತೆ? ಇದು ತಪ್ಪಲ್ವಾ? ಅಸಮತೋಲನ ಆಗೋದಿಲ್ವಾ? ಇದರಲ್ಲಿ ಸಹಜ ತಾನೇ ಇದು ಇಷ್ಟು ನಮಗೆ ಜಾಸ್ತಿ ಬಂದಿರೋದು ಅಂತಂದ್ಬಿಟ್ಟು ಅವರು ಒಂದು ಕಾನ್ಕ್ಲೇವ್ನಲ್ಲಿ ಮಾತಾಡ್ತಾರೆ. ಇದರಲ್ಲಿ 2 ಮಹಾನ್ ಸುಳ್ಳುಗಳನ್ನು, ಒಂದು ಅರ್ಧ ಸುಳ್ಳನ್ನು ಹೇಳಿದ್ದಾರೆ ಇವರು. ಏನಂತಂದರೆ, ಮೊದಲನೇದಾಗಿ ಎಲೆಕ್ಟ್ರಲ್ ಬಾಂಡ್ನಲ್ಲಿ ಬಂದಂಥ ಹಣ ಎಷ್ಟು ರಾಜಕೀಯ ಪಕ್ಷಗಳಿಗೆ? ಮಾರ್ಚ್ 21ರಂದು ಸಂಪೂರ್ಣ ವಿವರಗಳನ್ನು SBI ಸುಪ್ರೀಂ ಕೋರ್ಟಿಂದ ಚೀಮಾರಿ ಹಾಕಿಸ್ಕೊಂಡ ಮೇಲೆ ಇವತ್ತು ಎಲೆಕ್ಷನ್ ಕಮಿಷನ್ನ ವೆಬ್ಸೈಟಲ್ಲಿದೆ. ಶ್ರೀಮಾನ್ ಅಮಿತ್ ಶಾ ಅವರೇ, ತಾವು ದಯವಿಟ್ಟು ಆ ವೆಬ್ಸೈಟ್ನಲ್ಲಿ ಹೋಗಿ ಅಥವಾ ತಮ್ಮ ಕಾರ್ಯದರ್ಶಿಗಳನ್ನ ಕರೆಸಿ ವಿವರಗಳನ್ನು ತಗೊಳ್ಳಿ. ಹಾಗೂ ಸಾಮಾನ್ಯ ಜನರಾದಂಥ ನಾವು ಕೂಡ ಅದನ್ನು ಆ್ಯಕ್ಸೆಸ್ ಮಾಡ್ಬೋದು. ಇದರ ಸಂಪೂರ್ಣ ವಿವರ ಏನು ಹೇಳುತ್ತಪ್ಪ ಅಂದರೆ, 2018ರಿಂದ ಹಿಡಿದು 2024 ಜನವರಿ ತನಕ ಒಟ್ಟಾರೆ ಎಲೆಕ್ಟ್ರಲ್ ಬಾಂಡ್ 16,492 ಕೋಟಿ ರೂಪಾಯಿ ಮಾತ್ರ. 20,000 ಕೋಟಿ ಅಲ್ಲ. 20,000 ಕೋಟಿ ಅಂತ ಅಂದ್ಬಿಟ್ಟು ಅಮಿತ್ ಶಾ ಅವರು ಸುಳ್ಳು ಹೇಳ್ತಿದ್ದಾರೆ. ಯಾಕೆ ಅಂತಂದರೆ, 20,000 ಕೋಟಿ ಬಂದು ಅದರಲ್ಲಿ ನಾವು ಬರೀ 6,000 ಕೋಟಿ ತೊಗೊಂಡಿದ್ದೀವಿ ಅಂಥೇಳಿ ಆ ಒಟ್ಟು ಹಣದ ಗಾತ್ರವನ್ನು ಜಾಸ್ತಿ ಮಾಡಿ ತಾವು ಪಡ್ಕೊಂಡಿರೋ ಹಣದ ಗಾತ್ರವನ್ನು ಕಡಿಮೆ ಮಾಡುವುದಕ್ಕೆ, ಗಣಿತದಲ್ಲೂ ಸುಳ್ಳಾಟ ಆಡುವುದಕ್ಕೆ ಶುರು ಮಾಡಿದ್ದಾರೆ. ಈ ಸುಳ್ಳನ್ನು ತಾವು ಮಾಡಿರುವ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮುಚ್ಚಿಡೋದಕ್ಕೆ ಮಾಡಿದ್ದಾರೆ. ಹೀಗಾಗಿ ಮೊದಲನೇ ಸುಳ್ಳು ಅದು 20,000 ಕೋಟಿ ಅಲ್ಲ ಒಟ್ಟಾರೆ ಎಲೆಕ್ಟ್ರಲ್ ಬಾಂಡ್, ಅದು 16,492 ಕೋಟಿ. ಎರಡನೇದು ಅತಿ ದೊಡ್ಡ ಸುಳ್ಳು ಅವ್ರು ಹೇಳಿರೋದೇನಪ್ಪ ಅಂದರೆ, BJPಗೆ ಸಿಕ್ಕಿರುವುದು ಕೇವಲ 6,000 ಕೋಟಿ. ಇವತ್ತು ಮುಚ್ಚಿದ ಲಕೋಟೆನಲ್ಲಿ 2018ರಿಂದ 2019 ಏಪ್ರಿಲ್ 12 ತನಕ ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಹಣ ಬಂತು ಅಂತ ಪಕ್ಷಗಳೇ ಕೊಟ್ಟಿರೋ ವಿವರ, ಸುಪ್ರೀಂ ಕೋರ್ಟ್ ಮುಂದೆ ಮುಚ್ಚಿದ ಲಕೋಟೆನಲ್ಲಿ ಕೊಟ್ಟಿರೋ ವಿವರ.
ಹಾಗೂ 2019 ಏಪ್ರಿಲ್ 12ರಿಂದ ಜನವರಿ 2024 ತನಕ ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಯಾರ ಹತ್ರ ಇಸ್ಕೊಂಡ್ರು ಅನ್ನೋ ಸಂಪೂರ್ಣ ವಿವರಗಳು ಇವತ್ತು SBI ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಟ್ಟು ಅವ್ರ ವೆಬ್ಸೈಟ್ನಲ್ಲಿರೋ ವಿವರ. ಈ ಎರಡೂ ವಿವರಗಳು ಸಾರ್ವಜನಿಕ ವಲಯದಲ್ಲಿದೆ. ಅದು ಹೇಳೋದೇನಪ್ಪ ಅಂದರೆ BJPಗೆ ಒಟ್ಟು 16,492 ಎಲೆಕ್ಟ್ರಲ್ ಬಾಂಡ್ಗಳಲ್ಲಿ BJPಗೆ 8,252 ಕೋಟಿ ರೂಪಾಯಿ ಸಿಕ್ಕಿದೆ. ಅಂದರೆ 50.3%, ಅರ್ಧಕ್ಕಿಂತ ಜಾಸ್ತಿ ಹಣ ಅವರಿಗೆ ಸಿಕ್ಕಿದೆ. ಇದು ಎಲೆಕ್ಷನ್ ಬಾಂಡ್ ಮೂಲಕ. ಇದಲ್ದಿರ ಎಲೆಕ್ಟ್ರಲ್ ಟ್ರಸ್ಟ್ಗಳು ಅಂತ ಇರ್ತವೆ, ಅದಲ್ದಿರ ಬೇರೆ 20,000ಕ್ಕಿಂತ ಕಡಿಮೆ ಕ್ಯಾಶಲ್ಲೂ ಕೊಡ್ಬೋದು ಅಂತ ಇರುತ್ತೆ. ಇವೆಲ್ಲವನ್ನೂ ಕೂಡ ನಾವು ಕೂಡ ಹಾಕಿದ್ರೆ 2018ರಿಂದ 2024 ತನಕ BJPಗೆ ಎಲೆಕ್ಟ್ರಲ್ ಬಾಂಡ್, ಎಲೆಕ್ಟ್ರಲ್ ಟ್ರಸ್ಟ್ ಮತ್ತು ಇತರ ಮೂಲಗಳು ಅವರೇ ಘೋಷಣೆ ಮಾಡ್ಕೊಂಡಿರೋದು, ಅವ್ರು ಘೋಷಣೆ ಮಾಡಿಲ್ಲದೆ ಇರೋದು ಇನ್ನೂ ಸುಮಾರಷ್ಟಿದೆ, ಅವರೇ ಘೋಷಣೆ ಮಾಡ್ಕೊಂಡಿರೋದ್ರ ಪ್ರಕಾರ 12,422 ಕೋಟಿ ರೂಪಾಯಿ. ಅದು ಒಟ್ಟಾರೆ ಚುನಾವಣಾ ಪಕ್ಷಗಳಿಗೆ ಸಿಕ್ಕಿರೋ ಎಲ್ಲ ಮೂಲಗಳ ಘೋಷಿತ ಮೂಲಗಳ ಹಣದ ಮೂಲದಲ್ಲಿ 57% ಆಗುತ್ತೆ. ಎರಡು ದೊಡ್ಡ ಸುಳ್ಳುಗಳನ್ನು ಹೇಳಿದರು. ಇನ್ನೊಂದು ವಿಚಿತ್ರ ತರ್ಕವನ್ನು ಮುಂದಿಡ್ತಾರೆ. 303 ಸಂಸದರನ್ನು ಹೊಂದಿರುವ ನಮಗೆ 6,000 ಕೋಟಿ ರೂಪಾಯಿ ಕೊಟ್ಟರೆ 242 ಸಂಸದರಿಗೆ 14,000 ಕೋಟಿ ರೂಪಾಯಿ ಎಲ್ಲಿ ಬಂದು ಅಂತೇಳಿ ಹೆಂಗಿದ್ರು ಕೂಡ ಆ ಸಂಖ್ಯೆಗಳೇ ತಪ್ಪು ಅನ್ನೋದು ತುಂಬ ಸ್ಪಷ್ಟವಾಗಿದೆ. 50% ಇವ್ರಿಗೆ ಬಂದಿದೆ. ಆದರೆ ಈ 303 ಸಂಸದರು 242 ಸಂಸದರು ಅನ್ನೋ ಲೆಕ್ಕಾಚಾರ ಏನದು? ಎಷ್ಟು ಹಾಸ್ಯಾಸ್ಪದವಾದಂಥ ವಿಷಯ ಅದು. 303 ಅಂತ ಇಟ್ಕೊಳ್ಳೋಣ, ಫಸ್ಟ್ ಇವ್ರ ಲೆಕ್ಕಕ್ಕೆ ಹೋಗೋಣ. ಇವ್ರ ಲೆಕ್ಕದ ಪ್ರಕಾರ ಸಂಸದರು ಎಷ್ಟಿದಾರೋ ಅಷ್ಟು ಖರ್ಚಾಗುತ್ತೆ ಅನ್ನೋ ಲೆಕ್ಕ ಇಟ್ಕೊಂಡ್ರೆ 2023 ಚುನಾವಣೆಗೆ ಮುಂಚೆ ಸರ್ಕಾರ ಒಬ್ಬ ಸಂಸದ, ಒಬ್ಬ ಅಭ್ಯರ್ಥಿ, ಒಬ್ಬ ಕ್ಯಾಂಡಿಡೇಟು ಎಷ್ಟು ವೆಚ್ಚ ಮಾಡ್ಬೋದು, ಲೋಕಸಭೆಯ ಚುನಾವಣೆಗೆ ಎಷ್ಟು ವೆಚ್ಚ ಮಾಡ್ಬೋದು, ಶಾಸನಸಭಾ ಚುನಾವಣೆಗೆ ಎಷ್ಟು ವೆಚ್ಚ ಮಾಡ್ಬೋದು ಅನ್ನೋ ಲೆಕ್ಕವನ್ನು ಕೊಡ್ತಾರೆ. ಅದರ ಪ್ರಕಾರ ಲೋಕಸಭಾ ಚುನಾವಣೆಗೆ ನಿಲ್ಲುವಂತಹ ಅಭ್ಯರ್ಥಿ 95 ಲಕ್ಷ ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡುವಂಗಿಲ್ಲ, ಮೇಲ್ಮಿತಿ 95 ಲಕ್ಷ. ಹಾಗೂ ಅಸೆಂಬ್ಲಿ ಶಾಸನಸಭಾ ಚುನಾವಣೆಗಳಿಗೆ, ರಾಜ್ಯದ ಶಾಸನಸಭಾ ಚುನಾವಣೆಗೆ ನಿಲ್ಲುವ ಅಭ್ಯರ್ಥಿ 40 ಲಕ್ಷಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡುವಂಗಿಲ್ಲ. ಲೆಕ್ಕಾಚಾರಕ್ಕೆ ಲೋಕಸಭೆ ಅಭ್ಯರ್ಥಿ 1 ಕೋಟಿ ಹಾಗೂ ಶಾಸನಸಭಾ ಅಭ್ಯರ್ಥಿ, ರಾಜ್ಯ ಶಾಸನಸಭಾ ಅಭ್ಯರ್ಥಿ 1/2 ಕೋಟಿ, 50 ಲಕ್ಷ ಅಂತ ಇಟ್ಕೊಳ್ಳೋಣ. ಈಗ ನಮ್ಮ ಗೃಹ ಮಂತ್ರಿ ಶಾ ಅವರು ಹೇಳುವ ಲೆಕ್ಕಾಚಾರವೇ ಸರಿ ಇದ್ದರೆ 303 ಸಂಸದರಿದ್ದಾರೆ. 303 ಸಂಸದರು ಎಷ್ಟು ಖರ್ಚು ಮಾಡಬೇಕು? 303 ಕೋಟಿ ರೂಪಾಯಿ ಖರ್ಚು ಮಾಡಬೇಕು, ಅದಕ್ಕಿಂತ ಜಾಸ್ತಿ ಖರ್ಚು ಮಾಡೋಂಗಿಲ್ಲ. ಹಾಗಿದ್ದ ಮೇಲೆ ತಾವು 8,250 ಕೋಟಿ ರೂಪಾಯಿ, ಸುಮಾರು 15 ಪಟ್ಟು ಜಾಸ್ತಿ, ಅಷ್ಟೇ ಯಾಕೆ ತಗೊಂಡ್ರಿ ನೀವು? ಎರಡನೇದಾಗಿ ಈ ಹಣ ಏನಿದೆ, ಈ ಹಣ ಕೇವಲ ಸಂಸದೀಯ ಚುನಾವಣೆಗೆ ಮಾತ್ರ ಅಲ್ಲ, ಶಾಸನಸಭಾ ಚುನಾವಣೆಗಳಿಗೂ ಕೂಡ ದೇಣಿಗೆಯನ್ನು ಕೊಡ್ತಾರೆ. ಪ್ರತಿ ಶಾಸನಸಭಾ ಚುನಾವಣೆ ಅಥವಾ ಲೋಕಸಭಾ ಚುನಾವಣೆ ಆಗೋಕ್ಕೆ ಮುಂಚೆ ಎಲೆಕ್ಟ್ರಲ್ ಬಾಂಡ್ಗಳ ವಿಂಡೋ ಓಪನ್ ಆಗುತ್ತೆ. 15 ದಿನಗಳೊಳಗಡೆ ಅದನ್ನು ಖರೀದಿ ಮಾಡಬೇಕು. ನೀವು ಖರೀದಿ ಮಾಡಿರೋ ಪಟ್ಟಿಯನ್ನು ನೋಡಿದ್ರೆ ಕಾರ್ಪೊರೇಟ್ ಕಂಪನಿಗಳು ಯಾವುದಾದ್ರೂ ಚುನಾವಣೆ ಇದ್ದರೆ, ಶಾಸನಸಭಾ ಚುನಾವಣೆ ಇರ್ಬೋದು, ಲೋಕಸಭಾ ಚುನಾವಣೆ ಇರ್ಬೋದು, ಅದಕ್ಕೆ ಮುಂಚೆ ಕೋಟ್ಯಾಂತರ ರೂಪಾಯಿ ಹಣ ಬಾಂಡ್ಗಳನ್ನು ಖರೀದಿ ಮಾಡಿ ಪ್ರಧಾನವಾಗಿ BJP ಪಕ್ಷಕ್ಕೆ, ಆ ನೆಕ್ಸ್ಟು ಯಾರು ಅದರಲ್ಲಿ ಅಧಿಕಾರದಲ್ಲಿದ್ದರೋ ಆ ಪಕ್ಷಕ್ಕೆ ಕೊಟ್ಟಿರೋದನ್ನೇ ನಾವು ಎದ್ದು ನೋಡ್ತೀವಿ. ಆ ಲೆಕ್ಕದಲ್ಲಿ ತಗೊಂಡ್ರೂ ಕೂಡ ಇವತ್ತು ಇಡೀ ಭಾರತದಲ್ಲಿ 28 ಅಸೆಂಬ್ಲಿಗಳಿದ್ದಾವೆ, 3 ಯೂನಿಯನ್ ಟೆರಿಟರಿನಲ್ಲಿರುವಂಥ ಅಸೆಂಬ್ಲಿಗಳಿದ್ದಾವೆ. ಒಟ್ಟು 31 ಅಸೆಂಬ್ಲಿಗಳು. 31 ಅಸೆಂಬ್ಲಿಗಳಲ್ಲಿ 4,123 MLAಗಳು ಇರ್ತಾರೆ. ಈಗ ಈ 4,123 MLAಗಳಲ್ಲಿ BJPನವರು ಒಂದು 1,150 MLAಗಳಿದ್ದಾರೆ. ಇವತ್ತು 1,150 MLAಗಳು ಅಂತಂದರೆ ಇಲ್ಲ 4,123 MLA ಸ್ಥಾನಕ್ಕೂ ಅವ್ರು ಸ್ಪರ್ಧಿಸಿದ್ರು ಅಂತಲೇ ಇಟ್ಕೊಂಬಿಡೋಣ. ಮ್ಯಾಕ್ಸಿಮಮ್ ಎಷ್ಟು ಖರ್ಚು ಮಾಡಬೇಕು? ಒಬ್ಬ ಶಾಸನಸಭಾ ಅಭ್ಯರ್ಥಿ 50 ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಮಾಡೋಂಗಿಲ್ಲ. ಸೊ 4,123 ಅಂತಂದರೆ ಅಬ್ಬಬ್ಬ ಅಂದರೆ 2,061 ಕೋಟಿ ರೂಪಾಯಿ ಮಾತ್ರ ಖರ್ಚು ಮಾಡಬೇಕು. 2,061 ಕೋಟಿ ರೂಪಾಯಿ ಪ್ಲಸ್ ಈ 543 ಕೋಟಿ ರೂಪಾಯಿ, 543 ಸ್ಥಾನಕ್ಕೂ BJP ನಿಲ್ತಾರೆ ಅಂತ ಇಟ್ಕೊಳ್ಳೋಣ. ಒಬ್ಬೊಬ್ಬ 1 ಕೋಟಿ ರೂಪಾಯಿ ಖರ್ಚು ಮಾಡ್ಬೋದು ಲೋಕಸಭಾ ಅಭ್ಯರ್ಥಿ. ಸೊ ಒಟ್ಟು ಖರ್ಚು ಮಾಡಬೇಕಾದ್ರೆ ಬರೀ 2,604 ಅಲ್ವಾ? 2,604 ಕೋಟಿ ರೂಪಾಯಿ ಖರ್ಚು ಮಾಡೋ ಕಡೆ ನೀವು 8,262 ರೂಪಾಯಿ ಹೆಂಗೆ ಕಲೆಕ್ಟ್ ಮಾಡಿದ್ರಿ? ಏನು ಈ ಲೆಕ್ಕಾಚಾರಕ್ಕೊಂದು ಅರ್ಥ ಇದೆಯಾ? ಮೊದಲನೇದಾಗಿ. ಹಾಗೂ
ಇದು ಈ ಲೆಕ್ಕದಲ್ಲಿ ಲೋಕಸಭೆಯಲ್ಲಿ ಹಣವನ್ನು ಕಲೆಕ್ಟ್ ಮಾಡಿ ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗತ್ತಾ? ಹಂಗೆ ನೋಡೋದಾದರೆ ಲೋಕಸಭೆಯಲ್ಲಿ ನಿಮಗಿರುವಂತಹ ಒಟ್ಟಾರೆ ವೋಟರ್ ಶೇರು ಕೇವಲ 37%. ಉಳಿದ ವಿರೋಧ ಪಕ್ಷಗಳಿಗೆ 63% ಇದೆ. ಸೊ ಹೆಚ್ಚು ಜನ ಇವತ್ತು ನೋಡೋದಾದರೆ ಇವತ್ತಿಗೂ ಕೂಡ 63% ಜನ BJP ವಿರುದ್ಧ ಇದ್ದಾರೆ. ನಿಮ್ಮ ಲೆಕ್ಕಾಚಾರವೇ ಇಡೋದಾದರೆ 63% ಎಲೆಕ್ಟ್ರಲ್ ಬಾಂಡು ವಿರೋಧ ಪಕ್ಷಗಳಿಗೆ ಬರಬೇಕು. ತಮ್ಮ ಹತ್ರ ಯಾಕೆ ಬಂತು 57%? ಅಂದರೆ ಇವೆಲ್ಲ ಪ್ರಧಾನವಾಗಿ ಒಂದು ಸುಳ್ಳೇನು? ನಾವು ಒಟ್ಟಾರೆ ಎಲೆಕ್ಟ್ರಲ್ ಬಾಂಡಲ್ಲಿ ನಮ್ಮ ಪಾಲು ಬಂದಿರೋದು ಕೇವಲ 25% ಅಂತ ಹೇಳುವಂಥದ್ದಕ್ಕೆ 20,000 ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡು, ನಮಗೆ ಸಿಕ್ಕಿರೋದು 6,000 ಕೋಟಿ ಅಂತ ಎರಡೂ ಸುಳ್ಳು ಹೇಳಿದ್ರು. 26,000 ಕೋಟಿ ಅಲ್ಲ, 16,442 ಕೋಟಿ, ಇವ್ರಿಗೆ ಸಿಕ್ಕಿರೋದು 8,252 ಕೋಟಿ, 50.7%ಕ್ಕಿಂತ ಜಾಸ್ತಿ. ಇನ್ನೊಂದು ಈ ಥರ ಹಾಸ್ಯಾಸ್ಪದ ತರ್ಕಗಳು. ಅಮಿತ್ ಶಾ ಅವರು ಉದ್ದಕ್ಕೂ ಕೂಡ ಈ ರೀತಿ ಹಾಸ್ಯಾಸ್ಪದ ತರ್ಕಗಳನ್ನೇ ಮುಂದಿಡ್ತಾರೆ. ಆದರೆ ದುರಂತ ಏನಪ್ಪ ಅಂತಂದರೆ ಮಾಧ್ಯಮಗಳು, ಬುದ್ಧಿಜೀವಿ ಅಂತ ಕರೆಸ್ಕೊಳ್ಳೋಂಥ ಮಾಧ್ಯಮಗಳು ಇದರ ಬಗ್ಗೆ ಒಂದು ಪ್ರಶ್ನೆ ಕೇಳೋದಿಲ್ಲ. ಯಾಕಂದರೆ ಈ ಕಾನ್ಕ್ಲೇವ್ ನಡಿಬೇಕಾದ್ರೆ ಎಲ್ಲ ವಿವರಗಳು ಬಹಿರಂಗವಾಗಿತ್ತು. ಎಷ್ಟು BJPಗೆ ಸಿಕ್ಕಿದೆ ಅನ್ನೋದು ಜಗಜ್ಜಾಹೀರವಾಗಿತ್ತು. ಇದೇ ಇಂಡಿಯಾ ಟುಡೇ ನಡೆಸುವಂಥ ಬೇರೆ ಸಂಸ್ಥೆಗಳಲ್ಲಿ ಈ ಮಾಹಿತಿ ಕೂಡ ಬಂದಿತ್ತು. ಒಬ್ಬನಾದರೂ ಕೂಡ ಆ್ಯಂಕರ್ ಕೂಡ ಒಳಗೊಂಡಂತೆ, ಸ್ವಾಮಿ ನೀವು ಸುಳ್ಳು ಹೇಳ್ತಿದ್ರಿ, 6,000 ಕೋಟಿ ಅಲ್ಲ 8,250 ಕೋಟಿ ಅಂತ ಯಾಕೆ ಕೇಳಲಿಲ್ಲ? ಹಾಗೂ ಒಟ್ಟಾರೆ ಎಲೆಕ್ಟ್ರಲ್ ಬಾಂಡ್ನಿಂದ ಹಣ ಬಂದಿರೋದು 20,000 ಕೋಟಿ ಅಲ್ಲ ಸ್ವಾಮಿ 16,000 ಕೋಟಿ ಅಂತ ಯಾಕೆ ಕೇಳಲಿಲ್ಲ? ನೀವು ಯಾಕೆ ಸುಳ್ಳು ಹೇಳ್ತಿದ್ದೀರಿ ಅಂತ ಪ್ರಶ್ನೆ ಮಾಡಲಿಲ್ಲ? ಇದು ಇವತ್ತು ಯಾವ ಮಟ್ಟದಲ್ಲಿ ಮಾಧ್ಯಮಗಳು ಸಾಕು ನಾಯಿಗಳ ಪಾತ್ರ ವಹಿಸ್ತಿದೆ ಅನ್ನೋದನ್ನು ಮಾತ್ರ ಅಲ್ಲ, ನಮ್ಮನ್ನು ಆಡಳಿತ ಮಾಡುವ ಪಕ್ಷಗಳು ಯಾವ ಪರಿನಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳು ಹೇಳಿ ನಮಗೆ ಭ್ರಮೆಯನ್ನು ಬಿತ್ತಿ ಯಾವ ರೀತಿ ನಮ್ಮ ಬೆರಳಿಂದಲೇ ನಮ್ಮ ಕಣ್ಣು ಚುಚ್ಚುತ್ತಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿಯಾಗಿದೆ. ಈ ಕಂತಿನ ಉಳಿದ ಸಂಚಿಕೆಗಳನ್ನು ನೋಡಿ ಇನ್ನಷ್ಟು ವಿವರಗಳನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ನಮಸ್ಕಾರ.